ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಾರ್ವರಿ ಅವರೇ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿದ್ದು. ನಿಮ್ಮ ಮನೆಯಲ್ಲಾಗ್ಲಿ ನಿಮ್ಮ ಕಂಪನಿಲಾಗ್ಲಿ ಏನೇ ಅನಾಹುತ ಆಗಿದ್ರು ಅದಕ್ಕೆಲ್ಲ ಕಾರಣ ನಿಮ್ಮ ಚಿಕ್ಕಮ್ಮ. ಯಾರೋ ಒಬ್ಸರ್ವ್ ಮಾಡಿ ಈ ಪ್ರಾಜೆಕ್ಟ್ನ ಕದ್ದಿದ್ದಾರೆ ಅಂತ ಅವ್ರಿಗೆ ಅನುಮಾನ ಬಂದಿದೆ. ಅಪ್ಪಿ ತಪ್ಪಿನೂ ಈ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ಈಗ ಗೊತ್ತಾಯ್ತಾ ನಿಮ್ಮ ಭವಿಷ್ಯಕ್ಕೆ ವಿಷ ಹಾಕೋ ಕೆಲಸ ಮಾಡಿದ್ದು ಯಾರು ಅಂತ? ಅಭಿ, ಅಮ್ಮ ಬನ್ನಿ ಕೂತ್ಕೊಳ್ಳಿ. ಯಾಕಮ್ಮ ನೀವು ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು ನಿನಗೆ? ನನಗೇನು ಆಗಿಲ್ಲಮ್ಮ, ನಾನು ಆರಾಮಾಗಿದ್ದೀನಿ. ನಿನ್ನ ಮನಸ್ಸು ಗಾಜಿನ ಪಾತ್ರೆ ಇದ್ದ ಹಾಗೆ. ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಅದು ನಿನ್ನ ಮುಖದಲ್ಲಿ ಕಾಣುತ್ತೆ. ನಿನಗೆ ಸುಳ್ಳು ಹೇಳೋಕ್ಕೂ ಬರಲ್ಲ. ಹಾಗೇನೇ ಏನಾದರೂ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಕುರುಕ್ತಾ ಇದ್ರು ಅದನ್ನು ಮುಚ್ಚಿಡೋಕ್ಕೂ ಬರಲ್ಲ. ಹೇಳಬಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಾದರೂ ಸಮಸ್ಯೆನಾ? ಇಲ್ಲಮ್ಮ, ನಾನು ನಿಜವಾಗ್ಲೂ ಏನೂ ಯೋಚನೆ ಮಾಡ್ತಿಲ್ಲ. ಸ್ವಲ್ಪ ನಿದ್ರೆ ಸರಿಯಾಗಿಲ್ಲ ಅಷ್ಟೇ. ಕೆಲಸ ಬೇರೆ ಜಾಸ್ತಿ ಆಯಿತು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೌದಾ? ನಿಜ ಹೇಳ್ತಾ ಇದೆಯಾ? ಅಯ್ಯೋ ದೇವ್ರೆ, ಅಮ್ಮಂಗೆ ನನ್ನ ಮಾತೆಲ್ಲ ಗೊತ್ತಾಗ್ತಿದೆ. ಇವ್ರ ಹತ್ರ ನಾನು ಚಿಕ್ಕಮ್ಮನ ಬಗ್ಗೆ ಹೇಗೆ ಹೇಳಲಿ? ಏನನ್ನೇ ಆಗಲಿ ತುಂಬ ತಲೆಗೆ ಹಚ್ಕೋಬೇಡ. ಆರೋಗ್ಯದ ಕಡೆ ಗಮನ ಕೊಡು. ಚೆನ್ನಾಗಿ ನಿದ್ದೆ ಮಾಡು. ಅಭಿ ಯಾಕೋ ತುಂಬ ನೋವಲ್ಲಿದ್ದಾನೆ ಅನ್ನಿಸ್ತಾ ಇದೆ. ಆದರೆ ಅದನ್ನು ಹೇಳ್ಕೊತಿಲ್ಲ. ನಾನೀಗ ಒತ್ತಾಯ ಮಾಡೋದು ಸರಿಯಿಲ್ಲ. ಇವನಿಗೆ ಸ್ವಲ್ಪ ಸಮಾಧಾನ ಆಗಲಿ. ಅಭಿ, ನಮ್ಮ ಆಸೆ, ನಮ್ಮ ಕನಸುಗಳು, ನಮ್ಮ ಗುರಿ, ನಮ್ಮ ಸಾಧನೆ ಇವೆಲ್ಲ ಸಮುದ್ರದ ಮರಳಿನ ಮೇಲೆ ಬರೆಯೋ ಅಕ್ಷರಗಳಿದ್ದ ಹಾಗೆ. ಕೆಲವೊಂದು ಸಲ ಜೀವನದಲ್ಲಿ ಅಲೆಗಳು ಬಂದು ಆ ಅಕ್ಷರಗಳನ್ನ ಅಳಿಸ್ಕೊಂಡು ಹೊಟ್ಟೋಗುತ್ತೆ. ಕೆಲವೊಂದು ಸಲ ಅಕ್ಷರಗಳನ್ನ ಮುಟ್ಟಕ್ಕೂ ಆಗದೆ ಅಲೆಗಳು ಹಿಂದೆ ಹೋಗ್ಬಿಡುತ್ತೆ. ನಾವು ಎಲ್ಲದಕ್ಕೂ ಸಿದ್ಧವಾಗಿರಬೇಕು. ಜೀವನದಲ್ಲಿ ಬರೋ ಸಮಸ್ಯೆಗಳು ನಮ್ಮ ನೆಮ್ಮದಿನ ಅಳಿಸಾಕಿದ್ರೆ ನಾವು ಮತ್ತೆ ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಮರಳಿನ ಮೇಲೆ ಮತ್ತೆ ಮತ್ತೆ ಬರೆಯೋದೇ ಜೀವನ. ಆದರೆ ನಾವು ಬರೀತಾ ಇರೋದು ಮರಳಿನ ಮೇಲೆ ಅನ್ನೋದನ್ನು ಮರಿಬಾರ್ದು. ಜೀವನದಲ್ಲಿ ಏನೇ ಆದರೂ ಕುಗ್ಗಬಾರ್ದು. ಅಲೆಗಳ ಜೊತೆ ಆಟ ಆಡಬೇಕೇ ಹೊರತು ಅಲೆಗಳಿಗೆ ಭಯ ಪಡಬಾರ್ದು. ಸಮಸ್ಯೆಗಳು ಅಲೆಗಳಿದ್ದಾಗ. ಅಮ್ಮ, ನಿಮ್ಮ ಮಾತು, ನಿಮ್ಮ ಮಡಿಲು ಎಷ್ಟು ಹಿತ ಅನಿಸುತ್ತೆ. ಈಗ ಹೇಳಿದ ಹಾಗೆ ಎಷ್ಟೇ ಕಷ್ಟಗಳಿದ್ರು, ನೋವುಗಳಿದ್ರು, ಯೋಚನೆಗಳಿದ್ರು, ಈ ನಿಮ್ಮ ಮಾತು ಎಲ್ಲನೂ ದೂರ ಮಾಡಿಬಿಡುತ್ತೆ. ಈ ನಿಮ್ಮ ಮಡಿಲಿಗೆ ಅಂಥ ಶಕ್ತಿ ಇದೆ. ನೀನು ಈ ರೀತಿ ಯೋಚನೆ ಮಾಡ್ತಾ ಒದ್ದಾಡೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಭಿ. ನೀನು ನೆಮ್ಮದಿಯಾಗಿರಬೇಕು. ಯಾವುದೇ ವಿಷಯ ಆದರೂ ಅದನ್ನು ಸಮಾಧಾನದಿಂದ ಯೋಚನೆ ಮಾಡಿ ನಿಭಾಯಿಸಬೇಕು. ಒಳ್ಳೆ ಹುಡುಗ. ಸರಿಯಾಗಿ ನಿದ್ದೆ ಆಗಿಲ್ಲ ಅಂತಿದ್ದ. ಇಷ್ಟು ಬೇಗ ನಿದ್ರೆ ಬಂದ್ಬಿಟ್ಟಿದೆ. ಆದರೆ ಇವನೇನೋ ಯೋಚನೆ ಮಾಡ್ತಿರೋದಂತೂ ಸತ್ಯ. ಅದೇನಿರ್ಬೋದು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.